ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿನ್ನೆಯಿಂದ ಯಾರೋ ಕಿಡಿಗೇಡಿಗಳು ವಾಟ್ಸ್ಆಪ್ ನಲ್ಲಿ ಬಾಬಾ ರಾಮದೇವ್ ಆಕ್ಸಿಡೆಂಟಲಿ ಮೃತಪಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಸಿದ್ರು. ಆದ್ರೆ ಆ ಮೆಸೇಜ್ ಸಡನ್ ಆಗಿ ನೋಡಿದವ್ರಿಗೆ ಒಂದು ಕ್ಷಣ ಶಾಕ್ ಆಗಿದ್ದಂತೂ ಸತ್ಯ. ಯಾಕಂದ್ರೆ ಅದು ನಿಜಾನಾ ಅಂತ ಎಲ್ಲಾ ನ್ಯೂಸ್ ಚಾನೆಲ್ಗಳನ್ನು ತಡ್ಕಾಡ್ತಾರೆ. ಆದ್ರೆ ಇದು ಸುಳ್ಳು ಸುದ್ದಿ ಅಂತ ಗೊತ್ತಾದ್ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇನ್ನು ಬಾಬಾ ರಾಮದೇವ್ ಅವರು ನಾನು ಸೇಫ್ ಆಗಿದ್ದೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಯಾವುದೇ ರೂಮರ್ಸ್ ಅನ್ನ ನಂಬೇಡಿ, ನಾನು ಆರಾಮಾಗಿದ್ದೀನಿ ಅಂತ ಬಾಬಾ ರಾಮದೇವ್ ಎಲ್ರಿಗೂ ತಿಳಿಸಿದ್ದಾರೆ. ಯೋಗ ಗುರು ಪತಂಜಲಿ ಸಂಸ್ಥೆಯ ಮುಖ್ಯಸ್ಥ ಬಾಬಾ ರಾಮದೇವ್ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಅನ್ನೋ ರೂಮರ್ಸ್ ಖುದ್ದು ರಾಮದೇವ್ ಟ್ವೀಟ್ ಮಾಡುವ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ನಾನು ಇವತ್ತು ಹರಿದ್ವಾರದಲ್ಲಿ ಸಾವಿರಾರು ಯೋಗಿಗಳ ಮಧ್ಯೆ ಸುರಕ್ಷಿತ ಹಾಗೂ ಆರೋಗ್ಯವಾಗಿದ್ದೀನಿ, ಯಾವುದೇ ರೂಮರ್ಸ್ ಅನ್ನ ನಂಬೇಡಿ ಅಂತ ತಮ್ಮ ಅನುಯಾಯಿಗಳಿಗೆ ಟ್ವಿಟರ್ ಮೂಲಕ ಕರೆ ನೀಡಿದ್ದಾರೆ. ಯೋಗ ಗುರು ಪತಂಜಲಿ ಸಂಸ್ಥೆಯ ಮುಖ್ಯಸ್ಥ ಬಾಬಾ ರಾಮದೇವ್ ಅವರು ಪುಣೆಯಿಂದ ಮುಂಬೈಗೆ ಪ್ರಯಾಣ ಮಾಡುವಾಗ ಮುಂಬೈ ಪುಣೆ ಹೆದ್ದಾರಿಯಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಎಲ್ಲಾ ಕಡೆ ಸುಳ್ಳು ಸುದ್ದಿ ಹಬ್ಬಿತ್ತು. ಇನ್ನು ಈ ಬಗ್ಗೆ ಪುಣೆ ಮುಂಬೈ ಹೆದ್ದಾರಿಯಲ್ಲಿ ಯಾವುದೇ ಅಪಘಾತವಾಗಿಲ್ಲ ಅಂತ ಹೆದ್ದಾರಿ ನಿಯಂತ್ರಣ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಿದ್ದಾರೆ. 2011ರಲ್ಲಿ ನಡೆದ ಅಪಘಾತವೊಂದರಲ್ಲಿ ಗಾಯಗೊಂಡಿದ್ದ ರಾಮದೇವ್ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಫೋಟೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಸುದ್ದಿ ಹಬ್ಬಿಸಲಾಗಿತ್ತು. ಈ ಕಿಡಿಗೇಡಿಗಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಅನ್ನೆಸೆಸರಿ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಕೂತಿರ್ತಾರೆ. ಆದ್ರೆ ಇವ್ರು ಈ ತರ ಮಾಡೋದ್ರಿಂದ ಅವ್ರಿಗೆ ಏನ್ ಸಿಗತ್ತೆ ಅಂತ ಗೊತ್ತಿಲ್ಲ. ಎನಿವೇಸ್, ಬಾಬಾ ರಾಮದೇವ್ ಸೇಫ್ ಆಗಿದ್ದಾರೆ, ಅವರಿಗೆ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿಲ್ಲ ಅಂಡ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಿಲ್ಲ, ಆರಾಮಾಗಿ ಹರಿದ್ವಾರದಲ್ಲಿ ಇದ್ದಾರೆ ಅಂತ ಅವರಾಗೆ ಟ್ವೀಟ್ ಮಾಡಿದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ ಮಾಡಬೇಕು ಅನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಇನ್ನೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.